ಅಮೆರಿಕದಲ್ಲಿರುವ ಭಾರತೀಯರಿಗೆ ಗುಡ್ ನ್ಯೂಸ್. ಡೊನಾಲ್ಡ್ ಟ್ರಂಪ್ ಆದೇಶಕ್ಕೆ ಸುಪ್ರೀಂ ಚಾಟಿ. ಎಸ್ ವೀಕ್ಷಕರೇ, ಅಮೆರಿಕದ ಕನಸು ಕಾಣ್ತಾ ಇರುವಂತಹ ಹಾಗೂ ಈಗಾಗಲೇ ಅಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಅಮೆರಿಕದಲ್ಲಿ ಜನ್ಮ ತಾಳುವ ಮಗುವಿಗೆ ಸಿಗುವ ಜನ್ಮಸಿದ್ಧ ಪೌರತ್ವದ ಹಕ್ಕನ್ನು ರದ್ದುಗೊಳಿಸಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸಿದ್ದ ಭಾರಿ ತಂತ್ರಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಹೌದು ವೀಕ್ಷಕರೇ, ಅಮೆರಿಕದ ಸಂವಿಧಾನವೇ ಅಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೂ ನೀಡಿರುವಂತಹ ಜನ್ಮಸಿದ್ಧ ಪೌರತ್ವದ ರಕ್ಷಣೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟ್ನ ಈ ಮಹತ್ವದ ತೀರ್ಪಿನಿಂದಾಗಿ ಭಾರತದಿಂದ ಹೋಗಿ ಅಮೆರಿಕದಲ್ಲಿ ವೀಸಾಗಳ ಮೇಲೆ ಜೀವಿಸುತ್ತಿರುವಂತಹ ಮತ್ತು ಗ್ರೀನ್ ಕಾರ್ಡ್ಗಾಗಿ ದಶಕಗಳಿಂದ ಕಾಯುತ್ತಿರುವಂತಹ ಲಕ್ಷಾಂತರ ಭಾರತೀಯ ಕುಟುಂಬಗಳ ಭವಿಷ್ಯ ಇವತ್ತು ಸುರಕ್ಷಿತವಾಗಿದೆ. ಹಾಗಾದರೆ ಟ್ರಂಪ್ ತಂದಿದ್ದ ಆ ವಿವಾದಾತ್ಮಕ ಆದೇಶವೇನು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತೀರ್ಪು ಹೇಗಿತ್ತು? ಇದು ಭಾರತೀಯರಿಗೆ ಹೇಗೆ ವರವಾಗಿದೆ? ಬನ್ನಿ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ನೋಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸರ್ವ. ಡೊನಾಲ್ಡ್ ಟ್ರಂಪ್ ಆದೇಶಕ್ಕೆ ಭಾರಿ ಮುಖಭಂಗ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ತಮ್ಮ 2ನೇ ಅವಧಿಯ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಈ ವಿವಾದಾತ್ಮಕ ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿಯನ್ನು ಹಾಕ್ತಾರೆ. ಇದರ ಪ್ರಕಾರ ಅಮೆರಿಕದಲ್ಲಿ ಕಾನೂನು ಬಾಹಿರವಾಗಿ ನೆಲೆಸಿರುವಂತಹ ವಲಸಿಗರ ಮಕ್ಕಳಿಗೆ ಹಾಗೂ ಕೇವಲ ಪ್ರವಾಸಿ ವೀಸಾದ ಮೇಲೆ ತಾತ್ಕಾಲಿಕವಾಗಿ ಭೇಟಿ ನೀಡುವ ಪ್ರವಾಸಿಗರ ಮಕ್ಕಳಿಗೆ ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿರಾಕರಿಸಲು ಟ್ರಂಪ್ ತೀರ್ಮಾನಿಸಿದ್ರು. ಆದರೆ ಈ ಆದೇಶದ ವಿರುದ್ಧ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನು ವಿಚಾರಣೆ ನಡೆಸಿದ ಅಮೆರಿಕದ ಸುಪ್ರೀಂ ಕೋರ್ಟ್ ಬರೋಬ್ಬರಿ 6-3 ಬಹುಮತದ ತೀರ್ಪಿನೊಂದಿಗೆ ಟ್ರಂಪ್ ಅವರ ಈ ಪ್ರಯತ್ನವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಮೆರಿಕದ ಮಣ್ಣಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೂ ಸಂವಿಧಾನಾತ್ಮಕವಾಗಿ ಪೌರತ್ವ ಸಿಗಲೇಬೇಕು ಅಂತ ಕೋರ್ಟ್ ಖಡಕ್ ಆಗಿ ಸಾರಿದೆ. ವೀಕ್ಷಕರೇ, ಅಮೆರಿಕದ ಸುಪ್ರೀಂ ಕೋರ್ಟ್ನ ಆ ಆದೇಶವು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಅನಿವಾಸಿ ಭಾರತೀಯ ಸಮುದಾಯಕ್ಕೆ ಅತಿ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದೆ. ಭಾರತದಿಂದ ಹೋಗಿರುವ ಲಕ್ಷಾಂತರ ಉದ್ಯೋಗಿಗಳು ಪ್ರಸ್ತುತ ಅಮೆರಿಕದಲ್ಲಿ H-1B ವೀಸಾಗಳು, L-1 ಕಂಪನಿ ವರ್ಗಾವಣೆ ವೀಸಾಗಳು ಹಾಗೂ F-1 ವಿದ್ಯಾರ್ಥಿ ವೀಸಾಗಳ ಮೇಲೆ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಕಲಿತಾ ಇದ್ದಾರೆ. ಇವರಲ್ಲಿ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪಡೆಯಲು ದಶಕಗಳಿಂದ ಸರತಿಯ ಸಾಲಿನಲ್ಲಿ ಕಾಯ್ತಾ ಇದ್ದಾರೆ. ತಮಗೆ ಇನ್ನೂ ಗ್ರೀನ್ ಕಾರ್ಡ್ ಸಿಗದೆ ಅತಂತ್ರ ಸ್ಥಿತಿಯಲ್ಲಿರುವಾಗ ಒಂದು ವೇಳೆ ಟ್ರಂಪ್ ಅವರ ಆದೇಶ ಜಾರಿಯಾಗಿದ್ದರೆ ಇಲ್ಲಿ ಹುಟ್ಟುವ ಇವರ ಮಕ್ಕಳ ಭವಿಷ್ಯವು ಕತ್ತಲಿಗೆ ಸರಿತಾಯಿತು. ಆದರೆ ಈ ತೀರ್ಪಿನಿಂದಾಗಿ ಅಮೆರಿಕದಲ್ಲಿ ಹುಟ್ಟುವ ಅವರ ಮಕ್ಕಳಿಗೆ ಸ್ವಯಂಚಾಲಿತವಾಗಿ ಅಮೆರಿಕದ ಪೌರತ್ವ ಹಾಗೂ ಜೀವಮಾನ ಪೂರ್ತಿ ಅಲ್ಲಿಯೇ ವಾಸಿಸುವ ಹಕ್ಕು ಲಭ್ಯವಾಗಲಿದೆ. ದಾಖಲೆ ಇರದ ಭಾರತೀಯ ವಲಸಿಗರಿಗೂ ರಕ್ಷಣೆ. 7,25,000 ಅಕ್ರಮ ವಲಸಿಗರಿಗೂ ರಿಲೀಫ್. ವೀಕ್ಷಕರೇ, ಅಮೆರಿಕದಲ್ಲಿ ಭಾರತೀಯ ಮೂಲದವರ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಸದ್ಯ ಅಮೆರಿಕದಲ್ಲಿ ಬರೋಬ್ಬರಿ 32 ಲಕ್ಷಕ್ಕೂ ಅಧಿಕ ದಾಖಲೆಗಳನ್ನು ಹೊಂದಿರುವಂತಹ ಅಧಿಕೃತ ಭಾರತೀಯ ವಲಸಿಗರು ವಾಸವನ್ನು ಮಾಡ್ತಿದ್ದಾರೆ. ಇವರು ಇಡೀ ಅಮೆರಿಕದಲ್ಲೇ 2ನೇ ಅತಿ ದೊಡ್ಡ ವಲಸಿಗ ಸಮುದಾಯದವರು ಆಗಿದ್ದಾರೆ. ಇದರೊಂದಿಗೆ ಅಮೆರಿಕದಲ್ಲಿ ಯಾವುದೇ ಸೂಕ್ತ ದಾಖಲೆಗಳು ಇಲ್ಲದೆ ಅಕ್ರಮವಾಗಿ ವಾಸಿಸುತ್ತಿರುವಂತಹ ಭಾರತೀಯರ ಸಂಖ್ಯೆಯೂ ಕಡಿಮೆ ಇಲ್ಲ. ಮೆಕ್ಸಿಕೋ ಮತ್ತು ಎಲ್ ಸಾಲ್ವಾಡಾರ್ ದೇಶಗಳ ನಂತರ ಅಮೆರಿಕದಲ್ಲಿ ಅತಿ ಹೆಚ್ಚು ಅಕ್ರಮ ವಲಸಿಗರನ್ನು ಹೊಂದಿರುವ 3ನೇ ದೇಶ ಭಾರತ. ಅಮೆರಿಕದಲ್ಲಿ ಬರೋಬ್ಬರಿ 7,25,000 ದಾಖಲೆ ರಹಿತ ಅಕ್ರಮ ಭಾರತೀಯರು ವಾಸವನ್ನು ಮಾಡ್ತಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಈ ಐತಿಹಾಸಿಕ ತೀರ್ಪು ಅಂತಹ ದಾಖಲೆಗಳಿಲ್ಲದ ಭಾರತೀಯ ವಲಸಿಗರ ಮಕ್ಕಳಿಗೆ ಅಮೆರಿಕದಲ್ಲಿ ಜನಿಸಿದರೆ ಅವರಿಗೆ ಜನ್ಮಸಿದ್ಧ ಪೌರತ್ವವನ್ನು ಸಂಪೂರ್ಣವಾಗಿ ಗ್ಯಾರಂಟಿ ಮಾಡುತ್ತೆ. ನಿಮ್ಮ ಮಕ್ಕಳು ಅಮೆರಿಕನ್ನರು, ಅವರು ಇಲ್ಲೇ ಇರಬೇಕು. ಸಂವಿಧಾನ ಬದಲಿಸಲು ಅಧ್ಯಕ್ಷರಿಗಿಲ್ಲ ಹಕ್ಕು. ಎಸ್ ವೀಕ್ಷಕರೇ, ಸುಪ್ರೀಂ ಕೋರ್ಟ್ನ ಈ ಆದೇಶ ಹೊರಬೀಳ್ತಾ ಇದ್ದಂತೆಯೇ ಅನಿವಾಸಿ ಭಾರತೀಯರು ಮತ್ತು ಅವರ ಸಂಘಟನೆಗಳು ಸಂಭ್ರಮಾಚರಣೆ ಆರಂಭಿಸಿವೆ. ಇಂಡಿಯನ್ ಅಮೆರಿಕನ್ ಇಂಪ್ಯಾಕ್ಟ್ ಸಂಘಟನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಚಿಂತನ್ ಪಟೇಲ್ ಅವರು ಮಾತನಾಡುತ್ತಾ, ಸುಪ್ರೀಂ ಕೋರ್ಟ್ನ ಈ ತೀರ್ಪು ಅಮೆರಿಕದಲ್ಲಿ ಯಾರು ಇರಬೇಕು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಟ್ರಂಪ್ ಅವರ ವಿವಾದಾತ್ಮಕ ಆದೇಶದಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗ್ತಾ ಇದ್ದುದೇ ಭಾರತೀಯ ಮತ್ತು ದಕ್ಷಿಣ ಏಷ್ಯಾದ ಕುಟುಂಬಗಳು.
H-1B ವೀಸಾ ಹೊಂದಿರುವ ಪೋಷಕರು ಶಾಶ್ವತ ಪೌರತ್ವ ಪಡೆಯುವ ಮೊದಲೇ ಅವರ ಮಕ್ಕಳು ಇಲ್ಲಿ ಹುಟ್ಟುತ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಅಂತಹ ಕುಟುಂಬಗಳ ಮುಖ ನೋಡಿ ನಿಮ್ಮ ಮಕ್ಕಳು ಅಮೆರಿಕನ್ನರು, ಅವರು ಇಲ್ಲೇ ಇರಬೇಕು ಅಂತ ಭರವಸೆಯನ್ನ ನೀಡಿದೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಅಮೆರಿಕದ ಕಾಂಗ್ರೆಸ್ ಸದಸ್ಯ ರಾಜ ಕೃಷ್ಣಮೂರ್ತಿ ಅವರು ಕೂಡ ಮಾತನಾಡಿ, ಅಮೆರಿಕದ ಮಣ್ಣಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಅಮೆರಿಕದ ಪ್ರಜೆಯೇ ಎಂಬುದನ್ನು ಸಂವಿಧಾನದ 14ನೇ ತಿದ್ದುಪಡಿ ಸ್ಪಷ್ಟಪಡಿಸಿದೆ. ಈ ಸಾಂವಿಧಾನಿಕ ಹಕ್ಕುಗಳನ್ನು ಬದಲಾಯಿಸಲು ಅಥವಾ ತಿದ್ದಿ ಬರೆಯಲು ಯಾವುದೇ ಅಧ್ಯಕ್ಷರಿಗೆ ಹಕ್ಕಿಲ್ಲ. ಈ ದೇಶ ನಡೆಯುವುದು ಸಂವಿಧಾನದ ಆಧಾರದ ಮೇಲೆಯೇ ಹೊರತು ಅಧ್ಯಕ್ಷರ ಕಾರ್ಯನಿರ್ವಾಹಕ ದೇಶಗಳ ಮೇಲಲ್ಲ ಅಂತ ಟ್ರಂಪ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಅಮೆರಿಕದ ಕನಸು ನನಸಾಗಲು ಜನ್ಮಸಿದ್ಧ ಪೌರತ್ವವೇ ಅಡಿಪಾಯ. 52 ಲಕ್ಷ ಭಾರತೀಯ ಅಮೆರಿಕನ್ನರ ಬದುಕಿಗೆ ಸಿಕ್ಕ ಜಯ. ವೀಕ್ಷಕರೇ, ಭಾರತದಲ್ಲಿ ಭಾರತೀಯರ ಪರವಾಗಿ ಧ್ವನಿ ಎತ್ತುವ ಪ್ರಮುಖ ಸಂಸ್ಥೆಯಾದ ಫೌಂಡೇಶನ್ ಫಾರ್ ಇಂಡಿಯಾ ಅಂಡ್ ಇಂಡಿಯನ್ ಡಯಾಸ್ಪೋರಾ ಸ್ಟಡೀಸ್ ಅಧ್ಯಕ್ಷರಾದ ಖಂಡೇರಾವ್ ಕಂದ್ ಅವರು ಈ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಜನ್ಮಸಿದ್ಧ ಪೌರತ್ವ ಅನ್ನುವುದು ವಲಸಿಗರ ಅಮೆರಿಕದ ಕನಸನ್ನು ನನಸು ಮಾಡಿಕೊಳ್ಳಲು ಇರುವಂತಹ ಅತಿ ದೊಡ್ಡ ಅಡಿಪಾಯ. ಇವತ್ತಿನ ಈ ತೀರ್ಪು ಮಿಲಿಯನ್ ಗಟ್ಟಲೆ ಕುಟುಂಬಗಳು ತಮ್ಮ ಭವಿಷ್ಯವನ್ನು ನೆಮ್ಮದಿಯಿಂದ ರೂಪಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಅಮೆರಿಕದಲ್ಲಿರುವ ಸುಮಾರು 52 ಲಕ್ಷ ಭಾರತೀಯ ಅಮೆರಿಕನ್ನರಿಗೆ ಗ್ರೀನ್ ಕಾರ್ಡ್ ಕ್ಯೂನಲ್ಲಿರುವಂತಹ 12 ಲಕ್ಷಕ್ಕೂ ಅಧಿಕ ಮಂದಿಗೆ ಹಾಗೂ ಅಮೆರಿಕದ ಆರ್ಥಿಕತೆಗೆ ಮತ್ತು ನಾವೀನ್ಯತೆಗೆ ಅಪಾರ ಕೊಡುಗೆ ನೀಡ್ತಾ ಇರುವಂತಹ 4 ಲಕ್ಷಕ್ಕೂ ಹೆಚ್ಚು H-1B IT ವೃತ್ತಿಪರರಿಗೆ ಇದು ದೊಡ್ಡ ವಿಜಯವಾಗಿದೆ ಅಂತ ಹೇಳಿದ್ದಾರೆ. ಇದರೊಂದಿಗೆ ಮತ್ತೊಬ್ಬ ಯುವ ಭಾರತೀಯ ಮೂಲದ ನಾಯಕಿ ಭವಾನಿ ಪಟೇಲ್ ಅವರು ಮಾತನಾಡಿ, ಅಮೆರಿಕದ ವೈವಿಧ್ಯತೆ ಮತ್ತು ಸಂವಿಧಾನದ ಶಕ್ತಿಯನ್ನು ಸಾರುವ ಅತ್ಯಂತ ಸುಂದರವಾದ ತೀರ್ಪು ಇದಾಗಿದೆ ಅಂತ ಸಂಭ್ರಮಿಸಿದ್ದಾರೆ. ಸಿವಿಲ್ ವಾರ್ ಬಳಿಕ ಬಂದಿದ್ದ 14ನೇ ತಿದ್ದುಪಡಿ ಇತಿಹಾಸವೇನು? ತೀರ್ಪಿಗೆ ವಿರೋಧಿಸಿದ್ದ 3 ನ್ಯಾಯಾಧೀಶರು ಯಾರು? ವೀಕ್ಷಕರೇ, ಇಷ್ಟಕ್ಕೂ ಈ ಜನ್ಮಸಿದ್ಧ ಪೌರತ್ವದ ಕಾನೂನು ಇತಿಹಾಸವೇನು ಗೊತ್ತಾ? ಅಮೆರಿಕದಲ್ಲಿ ಯುದ್ಧ ಮುಗಿದ ನಂತರ ಗುಲಾಮಗಿರಿಯಿಂದ ಮುಕ್ತಿ ಪಡೆದ ಕರಿಯರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಅಮೆರಿಕದ ಸಂವಿಧಾನಕ್ಕೆ 14ನೇ ತಿದ್ದುಪಡಿಯನ್ನು ತರಲಾಯಿತು. 1800 ದಶಕದ ಕೊನೆಯಲ್ಲಿ ಈ ಕಾನೂನನ್ನು ವಲಸಿಗರ ಮಕ್ಕಳಿಗೂ ವಿಸ್ತರಿಸಲಾಯಿತು. ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ನೇತೃತ್ವದ ಪೀಠವು ಈ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಆದರೆ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನ 3 ಕನ್ಸರ್ವೇಟಿವ್ ನ್ಯಾಯಾಧೀಶರಾದ ಸ್ಯಾಮುಯಲ್ ಅಲಾಟಿವ್, ನೀಲ್ ಗೋರ್ಸುಚ್ ಮತ್ತು ಕ್ಲಾರೆನ್ಸ್ ಥಾಮಸ್ ಅವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶ ಕ್ಲಾರೆನ್ಸ್ ಥಾಮಸ್ ಅವರು ತಮ್ಮ ಅಸಮ್ಮತಿ ಪತ್ರದಲ್ಲಿ ಬರೆಯುತ್ತಾ 14ನೇ ತಿದ್ದುಪಡಿಯನ್ನು ಕೇವಲ ಗುಲಾಮಗಿರಿಯಿಂದ ಮುಕ್ತರಾದ ಕರಿಯರಿಗೆ ಹಕ್ಕು ನೀಡಲು ತರಲಾಗಿತ್ತು, ಆದರೆ ಅದನ್ನು ಇವತ್ತು ರಾಜಕೀಯ ಉದ್ದೇಶಗಳಿಗಾಗಿ ಮರುಬಳಕೆ ಮಾಡಲಾಗ್ತಿದೆ ಅಂತ ಟ್ರಂಪ್ ಅವರ ಆದೇಶವನ್ನು ಬೆಂಬಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ವಿರುದ್ಧ ಟ್ರಂಪ್ ಆಕ್ರೋಶ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ನಿಂದ ಭಾರಿ ಮುಖಭಂಗ ಅನುಭವಿಸಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ನಮ್ಮ ದೇಶಕ್ಕೆ ಭಾರಿ ನಷ್ಟ ಉಂಟು ಮಾಡಿದೆ, ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಕಾಂಗ್ರೆಸ್ ಸಾಮಾನ್ಯ ಕಾನೂನು ತರುವ ಮೂಲಕ ಇದನ್ನು ಸುಲಭವಾಗಿ ಬದಲಾಯಿಸಬಹುದು ಅಂತ ತಪ್ಪಾಗಿ ಹೇಳಿಕೊಂಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಈ ಐತಿಹಾಸಿಕ ತೀರ್ಪು ಅಮೆರಿಕದ ಸಂವಿಧಾನಾತ್ಮಕ ತಳಹದಿಯ ಮೇಲೆ ನಿಂತಿರುವುದರಿಂದ ಕೇವಲ ಸಾಮಾನ್ಯ ಕಾನೂನುಗಳಿಂದ ಇದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಈ ತೀರ್ಪನ್ನು ರದ್ದುಗೊಳಿಸಬೇಕಾದರೆ ಅಮೆರಿಕದ ಸಂವಿಧಾನಕ್ಕೆ ಮಹತ್ವದ ತಿದ್ದುಪಡಿ ತರಬೇಕಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಸಾಧ್ಯದ ಮಾತು ಅಂತಾರೆ ಕಾನೂನು ತಜ್ಞರು. ಒಟ್ಟಾರೆಯಾಗಿ ಹೇಳುವುದಾದರೆ ಅಮೆರಿಕ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಕೇವಲ ಒಂದು ತಾತ್ಕಾಲಿಕ ಕಾನೂನಾತ್ಮಕ ಆದೇಶವಲ್ಲ, ಬದಲಿಗೆ ಅಲ್ಲಿನ ಸಾಂವಿಧಾನಿಕ ಮೌಲ್ಯಗಳಿಗೆ ಮತ್ತು ಜಾಗತಿಕ ವೈವಿಧ್ಯತೆಗೆ ಸಿಕ್ಕಂತಹ ಅತ್ಯಂತ ಮಹತ್ವದ ಜಯವಾಗಿದೆ. ಯಾವುದೇ ರಾಜಕೀಯ ಏರುಪೇರುಗಳು ಅಥವಾ ಆಡಳಿತಾತ್ಮಕ ತೀರ್ಮಾನಗಳಿಗಿಂತ ದೇಶದ ಮೂಲ ಸಂವಿಧಾನವೇ ಸರ್ವೋಚ್ಚ ಎಂಬುದನ್ನು ಈ ಐತಿಹಾಸಿಕ ನಿರ್ಧಾರವು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಜನ್ಮಸಿದ್ಧ ಪೌರತ್ವದ ಈ ರಕ್ಷಣೆಯಿಂದಾಗಿ ಅಮೆರಿಕದಲ್ಲಿರುವಂತಹ ಲಕ್ಷಾಂತರ ಭಾರತೀಯ IT ವೃತ್ತಿಪರರು, ವಿದ್ಯಾರ್ಥಿಗಳು ಹಾಗೂ ಸಾಮಾನ್ಯ ವಲಸಿಗ ಕುಟುಂಬಗಳ ಮಕ್ಕಳ ಭವಿಷ್ಯಕ್ಕೆ ಭದ್ರವಾದ ಕಾನೂನು ಸುರಕ್ಷತೆ ಸಿಕ್ಕಂತಾಗಿದೆ. ತಾಯ್ನಾಡಿನಿಂದ ಮೈಲಿಗಳಷ್ಟು ದೂರವಿದ್ದು ಅಮೆರಿಕದ ಕನಸುಗಳನ್ನು ನನಸಾಗಿಸಲು ಹಗಲಿರುಳು ಶ್ರಮಿಸುತ್ತಿರುವಂತಹ ಅನೇಕ ಭಾರತೀಯ ಕುಟುಂಬಗಳಿಗೆ ಈ ನಿರ್ಧಾರವು ನಿರಾಳತೆಯನ್ನು ತಂದಿದೆ. ಅಮೆರಿಕದ ಈ ಪ್ರಮುಖ ಸಾಂವಿಧಾನಿಕ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.